ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವಾಗ ನಾವು ಊರಿಗೆ ಹೊರಟಿದ್ವು. ಊರಿಗೆ ಹೋಗ್ತಾ ಹಾಗೆಯೇ ಹೊಸ ಮನೆ ಕಡೆ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯಾಕೆಂದರೆ ಇನ್ನು ನಾವು 2-3 ಡೇಸ್ ಆಗುತ್ತೆ ರಿಟರ್ನ್ ವಾಪಸ್ ಬರೋದು. ಅದಕ್ಕೆ ಒಂದು ಸಲ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತೇಳಿ ಬಂದು. ಸಂಡೇ ಆಗಿರೋದ್ರಿಂದ ಯಾರೂ ಇವತ್ತು ಕೆಲಸ ಮಾಡ್ತಾಯಿಲ್ಲ, ರಜಾ ಇವತ್ತು. ಅದಕ್ಕೆ ಕೀ ತರೋಕ್ಕೆ ಹೋಗಿದ್ದಾನೆ. ಕಾರಲ್ಲೇ ಬಿಟ್ಟು ಬಂದು ಟೆಂಪ್ರವರಿಗೆ ಅಂದ್ಬಿಟ್ಟು ಡೋರ್ ಇಟ್ಟಿರೋದಿದು. ಅದಕ್ಕೆ ಅವನು ಕೀ ತೊಗೊಂಡು ಬರ್ತೀನಿ ಅಂತ ಹೋದ. ಸೊ ಬನ್ನಿ, ಏನೇನು ಕೆಲಸ ನಡೀತಾ ಇದೆ ಅಂತ ನೋಡೋಣ. ಆಗಿದೆ ಅಂತ ಇನ್ನೂ ನಡೀತಾನೆ ಇದೆ. ತೊಗೊಂಡು ಬಾ, ಕಾರಲ್ಲಿ ತಕ್ಕಿ ತೊಗೊಂಡು ಬಾ. ತೆಗಿ. ಟೆಂಪ್ರವರಿ ಡೋರ್ ಇದು, ಡಬಲ್ ಡೋರ್ ಬರುತ್ತೆ. ಇದು ಫುಲ್ ಸಿಂಗಲ್ ಡೋರು ಟೆಂಪ್ರವರಿ ಅಂತೇಳಿ ಇಟ್ಟಿದ್ದಾರೆ. ನಾವು ಡಬಲ್ ಡೋರ್ ಹಾಕಿಸ್ಬೇಕು. ಈಗ ಹೊಸ ಮನೆ ಹತ್ರ ಎಲ್ಲ ನೋಡಿಕೊಂಡು ಇವಾಗ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ನಾವು ಇವಾಗ ಹೋಗ್ತಾ ಹಾಗೇ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪವ್ರನ್ನ ಕರ್ಕೊಂಡು ಹೋಗಬೇಕು. ಅವರು ಪಾಗೋಡದಿಂದ ಕೊರಟಗೆರೆಗೆ ಬರ್ತಾ ಇದ್ದಾರೆ. ಸೊ ಕೊರಟಗೆರೆಯಿಂದ ಅವ್ರನ್ನೂ ಕೂಡ ಜೊತೆ ನಾವು ಕರ್ಕೊಂಡು ಹೋಗಬೇಕು. ಇವಾಗ ನಾವು ಸೀದಾ ಕೊರಟಗೆರೆಗೆ ಹೋಗ್ತಾ ಇದ್ದೀವಿ. ಮತ್ತು ಹಾಗೆ ಇವಾಗ ಕೊರಟಗೆರೆಗೆ ಬಂದಮೇಲೆ ನಾನು ಸ್ವಲ್ಪ ಹೂವು ತೊಗೊಂಡು ಬನ್ನಿ ಅಂತಂದೆ. ಅದಕ್ಕೆ ನಮ್ಮ ಮನೆಯವರು ಮಲ್ಲಿಗೆ ಹೂವು ತೊಗೊಂಡು ಬಂದರು. ಮತ್ತು ಹಾಗೇ ನಮ್ಮ ಚಿಕ್ಕಮ್ಮರು ಕೂಡ ಬಂದರು. ಅಷ್ಟೊತ್ತಿಗೆ ನಾವು ಹೂವು ಹಣ್ಣು ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ ಇವರು ಕೂಡ ಬಂದರು. ಈಗ ಬಂದಾದಮೇಲೆ ಈಗ ಊರಿಗೆ ಹೊರಡ್ತಾ ಇದ್ದೀವಿ. ಕರ್ಕೊಂಡು ಬಂದಿದ್ದಲ್ಲ ಅಕ್ಕ ಅಂತೂ ಇಂತೂ ಊರಿಗೆ ಬಂದು ತುಂಬ ದಿನ ಆದಮೇಲೆ ಬಂದಿದ್ದು. ನಾವು ಸಲ ಸೃಷ್ಟಿಗೇನೋ ಬಂದಿದ್ದು. ಆವಾಗ ಬಂದು ನಾವು ಜಸ್ಟ್ ಸುಮ್ಮನೆ ಅಲ್ಲಿ ಊರಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಮಾತಾಡ್ಸ್ಕೊಂಡು ಹಂಗೆ ಹೋಗಿದ್ದು. ನಾವೇನು ಇರಲಿಲ್ಲ. ಸೊ ಇವಾಗ ಒಂದು 2 ದಿನ 3 ದಿನ ಇದ್ಬಿಟ್ಟು ಹೋಗೋಣ ಅಂತೇಳಿ ಬಂದಿರೋದು. ನೋಡು ಬ್ಯಾಗ್ ಹಳೇದು ಕೊಟ್ಟವಳು ನಮ್ಮ ಅತ್ತೆ ಅನ್ನಂತೆ. ಅಲ್ಲಿ ಕೊಡೋಗಲ್ಲ ಅಮ್ಮ ಕೈಗೆ, ಅಮ್ಮಕ್ಕಿ ಕೊಡೋಗಿ. ಎಲ್ಲಿ ಚಿಕ್ಕಮ್ಮೇಲೆ ಯಾರು ನಾನು ಬಾ, ಇಲ್ಲ ವಿಡಿಯೋ ಬರ್ತೀವ. ಆಯ್ತಾ, ಯಾರು ನಾನು ಬಾ, ಬಿಡಲ್ಲ ಫೋನ್. ವಿಡಿಯೋದಾಗ ಬರ್ತಿ ಬಾ. ಬರಲ್ವ ನೀನು ವಿಡಿಯೋದಾಗೆ? ಸಾಕೆ ಟೈಮು. ಇನ್ನು ಸ್ನಾನಕ್ಕೆ ಹೋಗಿಲ್ಲ, ಸ್ನಾನಕ್ಕೆ ಹೋಗೋಣ ಅಂದೆ. ಬೇಡ, ಟೈಮ್ ಆಗ್ತೈತೆ, ಹೋಗೋಣ ಬರ್ರಿ, ಲೇಟ್ ಆಗ್ತೈತೆ. ನನ್ನ ಪೂಜಮ್ಮ ಹಾಯ್. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾವ್ರೆ. ಇದನ್ನು ಅವನು ಮುರುಳಿದು, ಇದು ಮಧು. ಒಟ್ಟು ಎಷ್ಟವ ಮಧು? 92. ಅವನು ಮುರಳಿವು ಸಪ್ರೇಟ್ ಅಲ್ಲಿ ಏನೆಲ್ಲ ರಾಧಾಕೃಷ್ಣ ಫ್ರೇಮ್ಗಳು ಮಾಡ್ದವನಪ್ಪ. ಅಲ್ಲಿ ಚೆನ್ನಾಗಿದ್ದಾಳೆ. ಮಾವನಲ್ಲಿ ವಿಡಿಯೋ ಮಾಡ್ಕೊಂತವಲ್ಲ. ಇವಾಗ ಇದು ಕೆಳಗಡೆದೆಲ್ಲ ಕ್ಲೀನ್ ಮಾಡೋದು ಅದು ಹಂಗೆ ಇರೋದೇನಾ? ಬ್ಯಾಚ್ ಆದ್ಮೇಲೆ ಕೆಳಗೆಲ್ಲ ಗಲೀಜೆಲ್ಲ ಅದೆಲ್ಲ ತೆಗಿಯೋದು ಹೆಂಗೆ? ಎಲ್ಲ ಖಾಲಿ ಆಗುತ್ತಲ್ಲ, ಖಾಲಿ ಆದ್ಮೇಲೆ ಒಂದ್ ಕಡೆಯಿಂದ ತುಂಬ್ಕೊಂತಾರೆ ನೀಟಾಗಿ. ಮತ್ತೆ ಹೊಸ್ದಾಗಿ ಹಾಕೋದು. ಒಳ್ಳೆ ಗೊಬ್ಬರ ಅದು. ನೀವು ಎಷ್ಟು ದಿನ ತಂದಿವು? ಒಂದೇ ವರ್ಷ. ಹಾಂ, ಇವೆಷ್ಟವೆ? 1 ವರ್ಷ ಮುಂದೆ ಇದಾವೆ ಇವು. 5.
ಇದಕ್ಕೆ ಅದೇ ಮ್ಯಾಟ್ ಇಲ್ಲ ಕೆಳಗಡೆ ಆಯ್ತು ಅಷ್ಟೇ ಅದು ಮ್ಯಾಟ್ ಹಾಕೋದು ಹಂಗೆ ಮಾಡ್ಕೊಳ್ಳಿ ಬಿಡು. ಸಾಕು ನೀಟಾಗೈತಲ್ಲ ಮೇನ್ ಅವು ಹಿಂಗೆ ತಂಪಾಗಿರ್ಬೇಕು. ಇವು ಬೇಜಾರಿನ ಮಾಡ್ತಾರಲ್ಲ ನಮ್ದು ಈಗಿನ ಕಾಲದ ಹುಡುಗರು. ಈಸಿ ಅಲ್ವಾ ಮನೆಗೆ ಇರ್ಬೋದು ಐಟಮ್ ತಂದು ಹಾಕೊಂಡು. ಅಯ್ಯೋ ಇಂಜಿನಿಯರಿಂಗ್ ಓದಿರೋರು ಇದೇ ಕೆಲಸ ಮಾಡ್ತಾವ್ರೆ ಹೇಳಪ್ಪ ಇವಾಗ. ಎಷ್ಟೋ ಜನ ಹಂಗೆ ಮಾಡ್ತಾರೆ. ಇವಾಗ ಎಲ್ಲರೂ ಟೆಂಪೋದಲ್ಲೇ ನಾವು ಈಗ ದಾಳವಾಟ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾರಲ್ಲಿ ಬರೀ 5 ಮೆಂಬರ್ಸ್ ಅಷ್ಟೇ ಕೂತ್ಕೊಳ್ಳೋದಕ್ಕಾಗೋದು. ಟೆಂಪೋದಲ್ಲಾದರೆ ಎಲ್ಲರೂ ಜೊತೆಗೆ ಹೋಗ್ಬೋದು ಅಂದ್ಬಿಟ್ಟು ಎಲ್ಲ ನಾವೀಗ ಟೆಂಪೋದಲ್ಲೇ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಎಂಜಾಯಾಗಿ ಎಲ್ಲರೂ ಮಾತುಕತೆ ಆಡಿಕೊಂಡು ಹೋಗ್ಬೋದು ಅಂತಂದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಮನೆಗೆ ಸ್ವಲ್ಪ ಇದು ಕಣ್ರಿ ಕುಕ್ಕರ್ ಹಾಕ್ಬೇಕು ಚೆನ್ನಾಗಿರುತ್ತೆ. ಅದಕ್ಕೆ ಮಿಕ್ಸ್ ಹೊಡಿಬೇಕು ಹೊಡಿಬೇಕು ಕಣ್ಗಿನ್ಗೆ ಎದುರ್ಲಿ ನೋಡೋಣ ಎಷ್ಟು ಸ್ಮೈಲ್ ಮಾಡ್ತಾನೆ ನೋಡೋಣ. ವಿಡಿಯೋ ಮಾಡ್ತಿರೋದಕ್ಕೆ ಓವರ್ ಆಕ್ಷನ್ ನನ್ನ ಮಗ ಅವನವನು ಓವರ್ ಆಕ್ಷನ್ ನನ್ನ ಮಗ ನೀನು ನೋಡ ಎಷ್ಟು ಸೈಲೆಂಟ್ ಕೂತಾವ್ ನೋಡ ಮಧುದು ಮಂಜುಂದು ಫಸ್ಟ್ ಮಾಡೋದು ಅದೇ ಹೇಳಿ ಫೋನ್ ಮಾಡಿದ್ದೇನೆ ಜೋರಾಗ ಮಾಡೋದು ಏನು ಅನ್ನ ರಜೆ ಇವಾಗ పాడు మారింది అట్లా ಹೇ ಅಜ್ಜಿ ಅನ್ಬೇಕು ಹೇ ಅಲ್ಲ అత్తం వీడియో చేస్తాను చూడి ఆ సైడ్ వీడియో చేస్తాను నాకు వీడియో కదా
ಬೀಳ್ತೀಯಾ ಆ ಕಡೆ ಬರ తిరుగుందరా నీకు బాబు ఇచ్చిందండి అప్పుడు ఎంటికి ఇచ్చినామో స్వామికి ఎంట తీపిచ్చాను ఎవరు తీస్తావా స్వామికి ఎవరు తీస్తారు మేము అప్పుడు దక్కలు తీసుకున్నాం ఎంట తీపిచ్చేది పడ 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 వానొస్తాము మరి ఈ దేవస్థానం ఉండాల నువ్వు నేను చదువుస్తాను ఈత ఉండాల నువ్వు ఈడే ఉండాల నువ్వు నరసింహ స్వామి నీ దిక్క నరసింహ చూడప్ప నేనే నరసింహ స్వామి అంటాను చూడు ఈడే పెట్టుకుంటాను నేను చదువుస్తాను స్వామి ఉన్నాడు కదా ఎక్కడ పోయినా స్వామి ఉన్నాడు కదా ఎక్కడ పోయా తీసుకోండి ಚಿಟ್ಟು ಕೊಡು ಕೂತ್ಕೊಂಡು ಅಯ್ಯೋ ಯಾರು ಕೂಸ್ಕೊಟ್ರಿ ಪಿಲ್ಲೋರು ಆತವಕಿಯಾ ಅವ್ ನವಿ ಏನೋ ಮಾಡ್ತಾವ್ ನೋಡಲ್ಲಿ ನಿನ್ ಮೊನ್ನೆ ಉಳ್ಳಾಗಂಡ ಜಪ್ನ ಮಾಡಿದ ರಮ್ಮ ನಮ್ಗೆ ಎಣ್ಣೆ ಪಾಟಿ ಸೊಪ್ಪು ಯಾರು ಮಾಡಿರೋದು ಪಾಪ ಮಾತಾಡು ಯಾವಾಗ ಮಾತಾಡ್ತೀವಿ ನಾವು ಚೆನ್ನಾಗಿದ್ರಕ್ಕ ದರ್ಶನ ತುಂಬ ಚೆನ್ನಾಗಾಯಿತು. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಚಿಕ್ಕಪ್ಪ ಯಾವಾಗಲೂ ಹೇಳ್ತಾನೆ ಇರೋರು ಬಂದರೆ ದಾಳವಾಟ ನರಸಿಂಹಸ್ವಾಮಿನ ನೋಡೋದಕ್ಕೆ ಅಂತಂದ್ಬಿಟ್ಟು. ಅವ್ರದ್ದು ಮನೆ ದೇವರು ಕೂಡ ಇದು. ಸೊ ಹಂಗಾಗಿ ನಾವು ಈ ಸಲ ಬಂದು ತುಂಬ ವರ್ಷದಿಂದ ಕರಿತಾನೆ ಇದ್ದರು. ಅದೇನೋ ಗೊತ್ತಿರಲಿಲ್ಲ, ನಮ್ಗೆ ದರ್ಶನನೇ ಆಗಿರಲಿಲ್ಲ. ಮತ್ತು ನಾವು ಕೂಡ ಯಾವಾಗಲೂ ಸಪ್ರೇಟ್ ಹೋಗೇ ಇರಲಿಲ್ಲ. ಹಂಗಾಗಿ ಈ ಸಲ ನಮ್ಮ ಚಿಕ್ಕಮ್ಮವ್ರ ಜೊತೆ ಹೋಗಿದ್ದು ತುಂಬ ಖುಷಿ ಆಯಿತು. ಸೊ ತುಂಬ ಚೆನ್ನಾಗಿ ದರ್ಶನವೂ ಆಯಿತು, ಪೂಜೆ ಎಲ್ಲ ಮುಗೀತು. ಮತ್ತು ಹಾಗೆ ಜೊತೆಗೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಪ್ರಸಾದನೂ ಎಲ್ಲ ತೊಗೊಂಡು ನಾವು ಈಗ ಮುಂದೆ ಹೊರಟ್ವು. ಮತ್ತು ಹಾಗೆಯೇ ಇಲ್ಲೇ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಂದ್ಬಿಟ್ಟು, ಇದು ನನಗೆ ಊರ ಹೆಸರು ನೆನಪಿಲ್ಲ, ನನ್ನ ತಮ್ಮ ಕರ್ಕೊಂಡು ಬಂದ, ಇಲ್ಲೂ ಚೆನ್ನಾಗಿರುತ್ತೆ ಬನ್ನಿರಿ ಅಂತಂದ್ಬಿಟ್ಟು. ಸೊ ಅಲ್ಲಿ ಬಾಗಿಲು ಹಾಕಿದ್ರು. ಅಲ್ಲವೇ ನಾವು ಅಲ್ಲೇ ಮಧ್ಯಾಹ್ನ ಆಗೋಗ್ತಾ ಬರ್ತಿತ್ತಲ್ಲ ಟೈಮು, ಹಾಗಾಗಿ ಸಂಜೆ ಬಾಗಿಲು ಹಾಕಿದ್ರು. ಸೊ ಹಾಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದವು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಬಟ್ ಊರು ಯಾವುದು ಅಂತ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಇಲ್ಲೂ ಕೂಡ ಸ್ಥಳ ಎಲ್ಲನೂ ನೋಡಿದ್ವು, ತುಂಬ ಖುಷಿ ಆಯಿತು.
ಸೊ ಇವಾಗ ಮನೆ ಕಡೆ ಹೊರಡಬೇಕು. ಅವರು ಕೂಡ ಇವಾಗ ಹಾಲು ಕರಿಯೋ ಟೈಮ್ ಆಗಿದೆ. ಸಂಜೆ ಮೇಲೆ ಹಾಲು ಕರೀತಾರೆ ಅವರು 5 ಗಂಟೆ ಮೇಲೆ, ಹಂಗಾಗಿ ಟೈಮ್ ಆಗುತ್ತೆ ಅಂತೇಳಿ ಎಲ್ಲರೂ ಇವಾಗ ಹೊರಡ್ತಾ ಇದ್ದೀವಿ. ಈಗ ತಾನೇ ನೋಡಿ ಎಲ್ಲ ಮನೆಗೆ ಬಂದಮೇಲೆ ಅಲ್ಲೇ ಟೈಮ್ ಕೂಡ ಸಾಯಂಕಾಲ ಆಗೋಗ್ಬಿಟ್ಟಿತ್ತು. ಈಗ ಪಾಪ ಅವರು ಕೂಡ ಎಲ್ಲನೂ ಹಾಲು ಕರೆಯೋದಕ್ಕೆ ಅಂತೇಳೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಮತ್ತು ಹಾಗೇನೇ ನನ್ನ ತಮ್ಮ ಇನ್ನೊಬ್ಬ ಇಲ್ಲೇ ಇದ್ದ, ಅವನು ಆಲ್ರೆಡಿ ಹೋಗಿದ್ದ ಹಾಲು ತೊಗೊಂಡು. ಲೇಟ್ ಆಗಿಬಿಟ್ಟಿತ್ತಲ್ಲ ನಾವು ಬರೋ ಅಷ್ಟೊತ್ತಿಗೆ ಅವನೊಬ್ಬನೇ ಹಾಲು ಕರೆದ್ಬಿಟ್ಟು ತೊಗೊಂಡೋಗಿದ್ದ. ಅವ್ರೇನು ಕೈಯಲ್ಲಿ ಇವಾಗ ಕರೆಯಲ್ಲ, ಮಿಷಿನ್ಗಳು ಬಂದಿದೆಯಲ್ಲ, ಸೊ ಮಿಷಿನ್ ಹಾಕ್ಬಿಟ್ಟು ಹಾಲು ಕರೀತಾರೆ. ಸೊ ಅವನು ಹಾಲೇ ತೊಗೊಂಡೋಗಿದ್ದ. ಮತ್ತು ಹಾಗೆ ಇವಾಗ ನಮ್ಮ ಚಿಕ್ಕಮ್ಮ ಸ್ವಲ್ಪ ಕಾಫಿನ ಏನಾದರೂ ಮಾಡಿಕೊಡ್ತೀನಿ ಅಂತೇಳಿ ರೆಡಿ ಮಾಡ್ಕೊಳ್ತಾಯಿದ್ರು. ತಣ್ಣಗೈತಿ ಗುಡಿಸ್ಬಾರ್ದಲ್ಲ, ಅಲ್ಲ ತಣ್ಣಗೈತಿ ಶಾಪನ ಬೇಡ. ಯಾರು ಹುಡುಗ ಅವಳ ಅದ್ರೊಳಗೆ ಹೋಗ್ತಾನೆ. ಲೈಟ್ ಮಾಡು. ಬಜ್ಜಮ್ಮ ಬಜ್ಜಮ್ಮ ಹಳ್ಳಿ ಲೈಫ್. ಆಮೇಲೆ ಐಶ್ವರ್ಯ ಒಂದು ಡ್ರೆಸ್ ಹಾಕೊಂಡು ಸೀನ್ ಬಂತು, ಸ್ಟೇಟಸ್ ಹಾಕಿದ್ರು. ಬಜ್ಜಮ್ಮ ಏನು ಹೇಳ್ತಾಳೆ, ಇದು ಸೃಷ್ಟಿ ಟಿಪಿಸ್ತಾವ ಅಯ್ಯೋ ನನ್ನ ಮಗನೇ ಅಂತಾಳೆ. ಕೊಡಿಸ್ಬೇಕಾ? ನೀ ಕಾವಲ್ ನಾಲ್ಕು ಸೃಷ್ಟಿ ತಿತ್ತಿ ಹೇಳ್ತಂದೆ. ಅಯ್ಯೋ ನನ್ನ ಮಗನೇ ಚೆನ್ನಾಗಿ ಹೇಳ್ತಾಳೆ. ಬತ್ತೀಯಾ? ನೀನು ಬತ್ತೀಯಾ? ಇದೇನು ಹಾದಿ. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.